ಈ ದೇವಸ್ಥಾನ ಬಂದು ಕೃಷ್ಣಗಿರಿ ಜಿಲ್ಲೆ ಡಗಣಿಕೋಟೆ ತಾಲೂಕು ದೊಡ್ಡಬೇಳೂರು ಗ್ರಾಮ ಕರೇಲಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ದೊಡ್ಡ ಮಠದ ಮನೆ ಅಂತ ಹೇಳ್ತೀರಿ. ವಿಶೇಷವಾಗಿ ಆಯುಧ ಪೂಜೆ ದಿನ, ವಿಜಯದಶಮಿ ದಿನ, ಮಾರನೇ ದಿನವೂ ನಡೆಯುತ್ತದೆ. ಅನ್ನಸಂಪೃಷ್ಣೆ ಇದೆ ಮಾರನೇ ದಿನ. ಕಾರ್ತಿಕ ಸೋಮವಾರಲ್ಲಿ ಕಂಟಿನ್ಯೂ 4 ವಾರ ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ದೀಪಾವಳಿ ದಿನ ತುಂಬ ಅದ್ದೂರಿಯಾಗಿ ಫಂಕ್ಷನ್ಗಳಿರ್ತದೆ. ಈಗ ಕರೇಲಲಿಂಗೇಶ್ವರನ ನಾನು ಕೇಳಿರೋ ಪಟ್ಟಿಗೆ ಕರೇಲಲಿಂಗೇಶ್ವರ ಅಂದರೆ ಪವಾಡ ಪುರುಷ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೈಲಾರಲಿಂಗನ 2ನೇ ಅವತಾರನೇ ಕರೇಲಲಿಂಗೇಶ್ವರನ. ಅಗ್ನಿ ಪವಾಡ ಇದೆ, ಕಾಯಿ ಪವಾಡ ಇದೆ, ಕೊಂಡೋತ್ಸವ ಇದೆ. ಅದರಲ್ಲಿ ತುಂಬ ಅದ್ದೂರಿ ಪವಾಡ ಅಂದರೆ ತಲೆ ಮೇಲೆ ತೆಂಗಿನಕಾಯಿ ಪವಾಡನೇ. ತಲೆ ಮೇಲೆ ತೆಂಗಿನಕಾಯಿ ಪವಾಡ ಇದು ಪುರಾತನ ಕಾಲದಿಂದ ಮಾಡ್ಕೊಬರ್ತಿದ್ದಾರಾ? ವೀರಭದ್ರ ಸ್ವಾಮಿ ಬೀರೇಶ್ವರನ ಅವತಾರದಲ್ಲಿ ದಕ್ಷ ಬ್ರಹ್ಮನ್ ಸಂಹಾರ ಮಾಡಬೇಕಾದ್ರೆ ದಕ್ಷ ಬ್ರಹ್ಮನ್ ಸಂಹಾರ ಮಾಡಿಬಿಟ್ಟಿರ್ತಾನೆ. ಆ ಸಂಹಾರ ಮಾಡಿದ್ಮೇಲೆ ಶಿವನ್ ಏನು ಹೇಳ್ತಾನೆ ಅಂದರೆ, ಬೀರೇಶ್ವರನಕ ನೀನು ದಕ್ಷ ಬ್ರಹ್ಮನ್ ಉಳಿಸ್ಕೊಡು ಅಂದಾಗ ಕುರಿಕಾಯ ಕುರುಬನ ಹತ್ರ ಬಂದು ಕೇಳ್ದಾನೆ, ನನಗೊಂದು ಪಟ್ಲಿ ಬೇಕು, ತಲೆ ಬೇಕು, ದಕ್ಷ ಬ್ರಹ್ಮನ್ ಸಂಹಾರ ಮಾಡಿಬಿಟ್ಟಿದ್ದೀನಿ ಅಂದಾಗ ಆಗ ಕುರಿಕಾಯ ಕುರುಬ ಬೀರೇಶ್ವರನಿಗೆ ಕೇಳ್ದಾನೆ, ನನಗೇನು ಪವಾಡ ಕೊಡ್ತೀಯ ನೀನು, ನನ್ನ ಪಟ್ಲಿ ತಲೆ ಎತ್ಕೊಂಡು ಹೋಗ್ಬಿಟ್ರೆ ಅಂದಾಗ ಆವಾಗ ಕಲ್ಲೆಲ್ಲ ತೆಂಗಿನಕಾಯಿ ಪವಾಡ ಆಗಲಿ ಅಂತ ಒಂದು ಪವಾಡ ಕೊಡ್ತಾನೆ ಕುರುಬರ್ಗ. ಬಸವನ
ಬಸವನ ಕಣ್ಣಲ್ಲಿ ಗುರಿ ಕಾಯುವ ಕೂಟದಯ್ಯನು ಇದ್ದನಯ್ಯ. ಬಸವನ ಬಾಲದಲ್ಲಿ ಭಾಗ್ಯಲಕ್ಷ್ಮಿಯು ಇದ್ದನಯ್ಯ. ಬಸವನ ಶರೀರದಲ್ಲಿ ಕೋಟಿ ದೇವತೆಗಳು ಇದ್ದನಯ್ಯ. ಕಿರಿಸಿದ ಕಣ್ಣು ಒಳ ಮುರಿದ ಮೀಸೆ ಇದ್ದಪ್ಪ ಬರ್ದೇನಲ್ಲಿ ಕರಾಲಿಂಗೇಶ್ವರ ಬರುತ್ತಿರಲು ಆರ್ಭಾಟಕ್ಕೆ ಆಕಾಶವೇ ಎದುರಿತ್ತು. ತಾಯಿ ಪವಾಡ ಇದ್ದಪ್ಪ ಬಾಳಗುಂಟು ಹಣ್ಣಿಗುಂಟು ಹಣ್ಣಿ ಗುಲಾಬ ಶಿವದ್ರೋಹಿಗಳಿಗೆ ವರ್ಣಲಿಂಗ ಶಿವ ಭಕ್ತರಿಗೆ ಆತ್ಮಲಿಂಗ ಬರ್ದೇನಲ್ಲಿ ಕರಾಲಿಂಗೇಶ್ವರ ಸಜ್ಜಾಪುರದ ರಾಮಲಿಂಗೇಶ್ವರ ವಿಕೋನಲ್ಲಿ ಶ್ರೀ ವೀರಭದ್ರ ದೇವರು ನಮ್ಮೂರ ಪಾಲಕರು. ಮೈನು ರೇವಣ ಸಿದ್ದೇಶ್ವರನಿದ್ದಾರೆ, ಕರೇಲಿಂಗೇಶ್ವರ ಇದ್ದಾರೆ, ಕೆಲವನಹಳ್ಳಿ ಸಿದ್ದೇಶ್ವರನಿದ್ದಾರೆ, ಉಜಿನಿ ಬೀರೇಶ್ವರರಿದ್ದಾರೆ, ವನವಲಾಡಿ ಸಿದ್ದೇಶ್ವರರಿದ್ದಾರೆ, ಗೂಡಸಂದ್ರದ ಬೀರಲಿಂಗೇಶ್ವರರಿದ್ದಾರೆ, ಬೆಂಗಳೂರು ರಾಣಿಸಿಂಗನಪೇಟೆ ಕರೇಲಿಂಗೇಶ್ವರರು ಇದ್ದಾರೆ. ಆಮೇಲೆ ಕರೇಲಿಂಗೇಶ್ವರ ತಂಗಿಯಾದಂತಹ ಲಕ್ಕಮ್ಮನವರು ಇದ್ದಾರೆ. ಕೂಟಕ್ಕೆ ಸೇರಿ ಒಂದು ಬಸವಣ್ಣನವ್ರನ್ನ ದೇವ್ರು ಎತ್ತು ಅಂತ ನೇಮಕ ಮಾಡಿ ಆದಿ ಕಾಲದಿಂದನೇ ಒಂದೇ ಮನತಂದವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಸಂಪಂಗ್ರಾಮಪ್ಪನವರು ಅನ್ನೋರು ಆ ಬಸವಣ್ಣನ ಪೋಷಕರಾಗಿ ನಡೆಸ್ತಾ ಇದ್ದಾರೆ. 2 ದಶಕ ಅಂದರೆ 20 ವರ್ಷಗಳ 20ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದೀರಿ ದೇವರ ಬಸವಣ್ಣನಿಗೆ. ಫಸ್ಟ್ ನಾವು ಕಾಯಿ ಪವಾಡ ಮಾಡಬೇಕಾದ್ರೆ ಬಸವನ ಮೇಲೆ ಮಾಡಿಬಿಡ್ತಾ ಆಮೇಲೆ ನಮ್ಮ ಭಕ್ತಾದ್ರಿ ಮೇಲೆ ಮಾಡ್ತಾಯಿದ್ವಿ.
ಭಕ್ತಾದಿಗಳಿಗೆ ಆಮೇಲೆ ಮಾಡ್ತೀರಾ? ಹಾಂ, ಫಸ್ಟು ಬಸವನ ಮೇಲೆ ಪವಾಡ ಮಾಡಿಬಿಟ್ಟು ಆಮೇಲೆ ಭಕ್ತಾದಿಗಳಿಗೆ. ಮನೆ ದೇವ್ರಿದು. ನಾನು ಕೊಟ್ಟಿರೋದು ಬಂದು ಸಿದ್ದಯ್ಯನ ಮಾಡೋರಿಗೆ. ಸಿದ್ದಯ್ಯ ಲಗ್ಮಮ್ಮ ನಮ್ಮ ಯಜಮಾನವ್ರ ಮನೆ ದೇವರು, ನಮ್ಮ ಅಪ್ಪನ ಮನೆ ದೇವರು ಉಜ್ನಿ ದೇವರು. ನಮ್ಮ ಮಗಳನ್ನ ನಮ್ಮ ಹುಟ್ಟಿದ ಮನೆಗೆ ಕೊಟ್ಟಿರೋದು, ನಮ್ಮ ಅಣ್ಣನ ಮಗನಿಗೆ ಕೊಟ್ಟಿರೋದು. ಅವ್ರಿಗೆ ದೊಡ್ಡ ಒಂದು ಹೆಣ್ಮಗು ಆಯಿತು. ಹೆಣ್ಮಗು ಆದ ನಂತರ 2 ಮಕ್ಕಳದು. 2 ಮಕ್ಕಳು ಬುದ್ಧಿ ಬೆಳೆಯಲ್ಲ, ತೆಗ್ಸ್ಬಿಡ್ರಿ ಅಂದ್ಬಿಟ್ಟು 2 ಮಕ್ಕಳು ತೆಗ್ಸ್ಬಿಟ್ರಿ. 5 ತಿಂಗಳೇ 2 ಮಕ್ಕಳು ತೆಗ್ಸ್ಬಿಟ್ರಿ. ಹೋದ ವರ್ಷ ಬಂದು ಯಪ್ಪನಿಗಾರಕ್ಕೆ ಹೊತ್ಕೊಂಡು ಹೋದೆ ನಾನು. ನನ್ನ ಮಗಳಿಗೆ ಈ ಸರಿ ಯಾವ ಮಗು ಆದರೂ ಆಗಲಿ ಚೆನ್ನಾಗಾಯಿತು ಅಂದರೆ 11 ವರ್ಷಕ್ಕೆ ಗಂಡು ಮಗು ಕೊಟ್ಟೆ ಅಂದರೆ 11 ವರ್ಷಕ್ಕೆ ನೀನು ಆ ಮಗು ತಲೆ ಮೇಲೆ ಪವಾಡ ನಡೆಸ್ತೀನಿ ಅಂಥೇಳಿ ಅರ್ಕೆ ಹೊತ್ಕೊಳೋದೆ. ಅದೇ ಥರ ಈ ವರ್ಷ ಬಂದಿದ್ದೀನಿ. ಮಗುಗೆ 3 ತಿಂಗಳು ಇವಾಗ ಅವ್ನಿಗೆ 11 ವರ್ಷಕ್ಕೆ ಅವನ ತಲೆ ಮೇಲೆ ಪವಾಡ ನಡೆಸ್ತೀವಿ ನಾವು. ನಿಮಗೆಲ್ಲ ಒಳ್ಳೇದಾಗಿದೆ. ನಮಗೆಲ್ಲ ಒಳ್ಳೇದಾಗಿದೆ.